ಈಗ ಯಾರಿರ್ಬೋದು ಅಂತ ಗೆಸ್ ಮಾಡಿ ನೋಡೋಣ. ಯಾರಿರ್ಬೋದು? ನಾನು ಇವ್ರಿಗೆ ಸುಮಾರು ಹೆಸರುಗಳಿಟ್ಟಿದ್ದೀನಿ. ಒಂದು ನಿಮ್ಗೆಲ್ರಿಗೂ ಗೊತ್ತಿರೋ ಹೆಸರು ಮಾಧವ. ಆದರೆ ತಮಾಷೆಗೆ ನಾನು ಇನ್ನೆರಡು ಹೆಸರು ಇಟ್ಟಿದ್ದೀನಿ, ಇಂದು, ನೆಟೇಶ್ ಅಂತ. ಅದೆಲ್ಲ ಯಾಕೆ ಏನು ಅಂತ ಅದೆಲ್ಲ ಹೇಳಕ್ಕಾಗಲ್ಲ. ಬಟ್ ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ತುಳಸಿಯವರೇ, ತುಳಸಿಯವರೇ, ಓ ತುಳಸಿಯವರೇ, ನೀವು ಇಲ್ಲಿದ್ದೀರಾ? ಈ ಹೆಸರನ್ನ ಕರೆದು ಎಷ್ಟು ದಿನ ಆಯ್ತಲ್ಲ. ಆಮೇಲೆ ಈ ಕನ್ನಡಕ ಹಾಕಿ ಎಷ್ಟು ದಿನ ಆಯ್ತು ಅಂತ ಮತ್ತೆ ಹಾಕೊಂಡೆ. ಶ್ರೀರಸ್ತು ಶುಭಮಸ್ತು ಧಾರಾವಾಹಿ ನಮ್ಮ ಜನ್ಮದಲ್ಲಿ ಒಂದು ಮರೆಯಲಾಗದಂತ ಒಂದು ಪ್ರಾಜೆಕ್ಟ್. ನಮ್ಮ ಅಂತಂದ್ರೆ ನಮ್ಮೆಲ್ಲರ ಅಂತ ನಾನು ಅನ್ಕೊಳ್ತೀನಿ. ನನಗೂ ಹಾಗೆ ಮೊದಲನೇ ದಿನದಿಂದ, ಮೊದಲನೇ ಕರೆ ಬಂದಾಗಿಂದ, ಸುಧಾರಾಣಿಯವರನ್ನ ಭೇಟಿ ಮಾಡಿದಾಗಿಂದ ಕೊನೆಯ ದಿನದವರೆಗೂ ಅವರನ್ನು ಭೇಟಿಯಾಗಿ ಅವ್ರ ಜೊತೆ ಕೆಲಸ ಮಾಡಿ, it was a fantastic opportunity and we all completely enjoyed the whole process. ಎಲ್ಲರೂ ಒಂದು ಒಗ್ಗಟ್ಟಿಂದ ಒಂದು ಟೀಮ್ ಆಗಿದ್ವಿ. ನಮ್ಮ ಕತೆ ಬೆಳೆದ ರೀತಿ, ಅದು ಯಾವ ರೀತಿ ಹೇಗೆ ತಗೊಂಡು ಹೋಯಿತು, ತಿಂಗಳುಗಳು ವರ್ಷಗಳು ನಡೀತು. ಆ್ಯಂಡ್ ಆ ಚಾನಲ್ ಅದೇ ರೀತಿಯಲ್ಲಿ ಅಷ್ಟು ಸಪೋರ್ಟ್ ಕೊಡ್ತು, ಅಷ್ಟು ಚೆನ್ನಾಗಿ ಬೆಳೆಸ್ಕೊಂಡು ಹೋದರು. ರಾಘವೇಂದ್ರ ಹುಣಸೂರ್ ಆಗಿರ್ಬೋದು, ಸುಧೀಂದ್ರ ಭಾರದ್ವಾಜ್ ಆಗಿರ್ಬೋದು, ಜಯಂತ್ ಅವರಾಗಿರ್ಬೋದು, ಪ್ರತಿಯೊಬ್ಬರು ಜಿ ಟೀಮಿಂದ ಅಷ್ಟು ಒಳ್ಳೆ ರೀತಿ ಸಪೋರ್ಟ್ ಕೊಟ್ಟರು. ಹಾಗೆ ಅದನ್ನು ಅಷ್ಟು ಚೆನ್ನಾಗಿ ಉಳಿಸ್ಕೊಂಡ್ರು ನಮ್ಮ ಪ್ರೊಡ್ಯೂಸರ್ ಸುಬ್ರಹ್ಮಣ್ಯ ಅವರು ಮತ್ತು ಕೃಷ್ಣೇಗೌಡ ಅವರು, ಪ್ರೊಡಕ್ಷನ್ ಮ್ಯಾನೇಜರ್. ಅಷ್ಟು ಚಂದದಲ್ಲಿ ಬೆಳೆಸ್ಕೊಂಡು ಬಂದರು, ಅಷ್ಟು ಚಂದದಲ್ಲಿ ನಡೆಸ್ಕೊಂಡು ಹೋದರು. ಅದಕ್ಕೆ ಒಳ್ಳೆ ಸಾಥ್ ಕೊಟ್ಟಿದ್ದು ನಮ್ಮ ಡೈರೆಕ್ಟರ್ ಸುದೇಶ್ ರಾವ್. ಆ್ಯಂಡ್ ಪ್ರತಿಯೊಬ್ಬರು ನಮ್ಮ ಟೀಮಿನ ಪ್ರತಿಯೊಬ್ಬ ಕಲಾವಿದ ಅಷ್ಟು ಚಂದದಲ್ಲಿ ಒಗ್ಗಟ್ಟಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದು ಹೇಳ್ಬೋದು. ನನಗನ್ಸುತ್ತೆ ಈ ಟೀಮ್ ಹೇಗೆ ಬಂತು ಅಂತಂದರೆ, ನೆಗೆಟಿವ್ ಏನಾದರೂ ಬಂದರೆ ಅದು ತಾನಾಗೆ ಎಲ್ಲ ಹೊರಗಡೆ ಹೊಟ್ಟೋಗ್ಬಿಡೋದು ಅನಿಸುತ್ತೆ. ಬರೀ ಒಂದಾಗಿರೋರು ಮಾತ್ರ ಒಟ್ಟಿಗೆ ಸೇರಿಕೊಂಡು ಬೆಳೆಸ್ಕೊಂಡು ಹೋಗೋ ರೀತಿಯಲ್ಲಿ ನಮ್ಮ ಕೋರ್ ಟೀಮ್ ಏನಿದೆ, ನಮ್ಮ ಒಂದು ಸ್ಟ್ರಾಂಗ್ ಟೀಮನ್ನು ಯಾರ ಕೈಲೂ ಒಂದು ಬ್ರೇಕ್ ಮಾಡೋದಕ್ಕೆ ಆಗಲಿಲ್ಲ. ಹಾಗಾಗಿ ನಾವೊಂದು ಖುಷಿಯಲ್ಲಿ ಅದನ್ನು ಮಾಡ್ಕೊಂಡು ಹೋಗೋದಾಯಿತು. ಆ್ಯಂಡ್ ವಿ ಎಂಜಾಯ್ ದಿ ಎಂಟೈರ್ ಪ್ರಾಸೆಸ್. 3 ವರ್ಷ ಅಷ್ಟು ಬ್ಯೂಟಿಫುಲ್ ಆಗಿ ನಾನು ಎಲ್ಲ ಕಡೆ ಹೇಳ್ಕೊಂಡು ಬಂದಿರೋದು ಇದೆ. ನಾನು ಒಂದು ದಿನಾನು ನಾನು ಬೇಜಾರಲ್ಲಿ ನಾಳೆ ಶೂಟಿಂಗ್ ಇದೆಯಲ್ಲ ಅಂತ ಯಾವತ್ತೂ ಹೋಗಿಲ್ಲ. ಐ ಹ್ಯಾವ್ ಎಂಜಾಯ್ಡ್ ಎವ್ರಿ ಸಿಂಗಲ್ ಡೇ going to shoot, and that has happened because of our entire team. ಸುಧಾರಾಣಿ ಅವರು, ವೆಂಕಟರಾವ್ ಅವರು, ಆಮೇಲೆ ಶ್ರೀನಾಥ್ ವಸಿಷ್ಠ ಅವರು, ಚಂದನ, ದೀಪಾ ಕಟ್ಟೆ, ದರ್ಶಿತ್, ನಮ್ಮ ಮನೆ ಕಡೆ ಅರ್ಫಾತ್, ನಕುಲ್, ಲಾವಣ್ಯ, ದರ್ಶಿನಿ, ಸಪ್ನಾ, ಅನನ್ಯ, ಕೈಲಾಶ್, ಪ್ರತಿಯೊಬ್ಬರು ಆ ರೀತಿ ಒಂದು ಸಪೋರ್ಟಿವ್ ಆಗಿ ಇದ್ದು ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡೋದಕ್ಕೆ ಒಂದು ಖುಷಿ ಕೊಡ್ತು. ಆ್ಯಂಡ್ ಐ ಕ್ಯಾನ್ ನೆವರ್ ಫರ್ಗೆಟ್ ದಿಸ್ ಮೈ ಎಂಟೈರ್ ಲೈಫ್. ಅದೇ ಹೇಳಿದಲ್ಲ, ಈ ಒಂದು ಪ್ರಾಜೆಕ್ಟ್ ನನಗೆ ಪ್ರತಿ ಹೆಜ್ಜೆಯಲ್ಲೂ ನೆನ್ಪಿಟ್ಕೊಳ್ಳುವಂಥ ಒಂದು ಪ್ರಾಜೆಕ್ಟ್. ಆವತ್ತೇನಾಯಿತು, ಅವಾಗೇನಾಯಿತು, 1 ತಿಂಗಳಲ್ಲಿ ಏನಾಯಿತು, 2 ತಿಂಗಳಲ್ಲಿ ಏನಾಯಿತು ಅನ್ನೋದು ನೆನ್ಪಿಟ್ಕೊಳ್ಳುವಂಥ ಪ್ರಾಜೆಕ್ಟ್ ಇದು. ಸೊ ಐ ಹ್ಯಾವ್ ಥರಲಿ ಎಂಜಾಯ್ ಡೂಯಿಂಗ್ ದಿಸ್ ಪ್ರಾಜೆಕ್ಟ್ ಆ್ಯಂಡ್ ಐ ವಿಲ್ ಮಿಸ್ ಎವ್ರಿಬಡಿ ಇನ್ ದ ಟ್ರೂಯೆಸ್ಟ್ ಸೆನ್ಸ್. ನಿಜವಾಗ್ಲೂ ಮಿಸ್ ಅಂತ ಹೇಳಬೇಕಾದ್ರೆ ನಿಜವಾಗ್ಲೂ ಅನಿಸುತ್ತೆ ಅವ್ರು ಮಿಸ್ ಮಾಡ್ಕೋತೀನಿ ಅಂತ. ಸೊ ಹಾಗಾಗಿ ಐ ಥರ್ಲಿ ಎಂಜಾಯ್ಡ್ ಆ್ಯಂಡ್ ಐ ಆಮ್ ಸೋ ಥ್ಯಾಂಕ್ಫುಲ್ ಫಾರ್ ದ ಎಂಟೈರ್ ಟೀಮ್ ಬೀಯಿಂಗ್ ಸಚ್ ಅ ವೇ, ಆ್ಯಂಡ್ ಫಾರ್ ದ ಚಾನಲ್, ಫಾರ್ ದ ಪ್ರೊಡ್ಯೂಸರ್ಸ್, ಫಾರ್ ದ ಡೈರೆಕ್ಟರ್, ಎವ್ರಿಬಡಿ ಫಾರ್ ದಿಸ್ ಆಪರ್ಚುನಿಟಿ ಆ್ಯಂಡ್ ಫಾರ್ ದಿಸ್ ಟೀಮ್ ಆ್ಯಂಡ್ ದ ವೇ ವಿ ಬ್ರಾಟ್ ದಿಸ್ ಆನ್ ಸ್ಕ್ರೀನ್. I am so happy. I hope we get a chance to do something like this again and create something like this again. And as an actor also ನನಗೆ ತುಂಬ ಖುಷಿ ಕೊಟ್ಟಂಥ ಪ್ರಾಜೆಕ್ಟ್. ಯಾಕೆಂದರೆ I could experiment a lot of things and do variety of things with the role. So I thoroughly enjoyed doing this. Thank you very much. Thank you. Bye. ಅಪ್ಪ,
ಈಗ ಬರ್ತಾ ಇದ್ದಾನಪ್ಪ ನಮ್ ಕೋಪಿಷ್ಟ, ಅದೇ ರೀ ಅಭಿ. ಬಟ್ ಆಕ್ಚುಲಿ ಏನ್ ಗೊತ್ತಾ, ಅವ್ನ್ ರಿಯಲ್ ಲೈಫಲ್ಲಿ ಹಾಗೆ ಇಲ್ವೇ ಇಲ್ಲ. ನಮ್ ನಕುಲು ತುಂಬಾ ಒಳ್ಳೆ ಹುಡುಗ, ಮುದ್ದಾಗೆ ಬೆಣ್ಣೆ ತರ ಇದ್ದಾನೆ. ಹಾಯ್. ಸೊ ಎಸ್, ಶ್ರೀರಸ್ತು ಶುಭಮಸ್ತು. ಈ ಪ್ರಾಜೆಕ್ಟ್ ಅಂದ್ರೇ ನನಗೊಂಥರ ಸ್ಪೆಷಲ್ ಫೀಲಿಂಗು ಮನಸ್ಸಲ್ಲಿ. ಯಾಕಂದರೆ ನಮಗೆಲ್ಲ ಸಿಕ್ತು ಈ ಪ್ರಾಜೆಕ್ಟಿಂದ. ನೇಮ್, ಫೇಮ್, ಫ್ಯಾಮಿಲಿ, ಎಸ್ಪೆಷಲಿ ಫ್ಯಾಮಿಲಿ. ಸೊ ನಮ್ಮ ಪ್ರಾಜೆಕ್ಟ್ ಹೆಂಗಿತ್ತು ಅಂತಂದರೆ, ಫಸ್ಟ್ ಬಂದಾಗ ಯಾರು ಗೊತ್ತಿಲ್ಲ, ಎಲ್ಲ ಹಾಯ್ 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 ಅಂತ ಒಂದು ಫೀಲಲ್ಲಿ ಇದ್ವಿ. ಸೊ ಹೋಗ್ತಾ ಹೇಗಾಗೋಯ್ತು ಅಂತಂದರೆ, ಬ್ರೇಕ್ ಕೊಟ್ಬಿಟ್ರೆ ಸಾಕು ನಮಗೆ, ಯಾವಾಗ ಶೂಟಿಂಗ್ ಶುರು ಮಾಡ್ತಾರೆ ಇವರು, ಯಾವಾಗ ನಾವೆಲ್ಲ ವಾಪಸ್ ಮಜಾ ಮಾಡೋದು ಅಂತ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಒಂದೇ ಒಂದು ದಿನಕ್ಕೂ ನಾವು ಶೂಟಿಂಗಿಗೆ ಅಂತ ಬರಲೇ ಇಲ್ಲ. ನಾವೊಂಥರ ಪಿಕ್ನಿಕ್ ಥರ ಇಡೀ 800 ಎಪಿಸೋಡ್ಸ್ ಕಂಪ್ಲೀಟ್ ತುಂಬ ಎಂಜಾಯ್ ಮಾಡಿಕೊಂಡು, ತುಂಬ ಖುಷಿಯಿಂದ ಒಬ್ರನ್ನೊಬ್ರು ಕಾಲೆಳ್ಕೊಂಡೇ ಕೆಲಸ ಮಾಡಿದ್ದು ನಾವು. ಸೊ ಆ ಪ್ರಾಜೆಕ್ಟಲ್ಲಿ ಮಿಸ್ ಮಾಡ್ಕೊಳ್ಳೋದೇನು ಅಂದರೆ, ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ನಮ್ಮ BTM ಲೇಔಟಲ್ಲಿ ಒಂದು ಮನೆ ಇತ್ತು, ಶೂಟಿಂಗ್ ಮನೆ. ಅಲ್ಲಿ ನಾವೆಲ್ಲ ಕೂತ್ಕೊಂಡು, ಸುಧಾ ಮ್ಯಾಮ್ ನಮಗೆ ಊಟ ತೊಗೊಬಂದು ಕೊಡ್ತಿದ್ರು. ಕೂತ್ಕೊಂಡು ಎಲ್ಲ ರೇಗಿಸ್ಕೊಂಡು, ಎಲ್ಲ ತಲೆಹರಟೆಗಳು ಮಾತಾಡಿಕೊಂಡು ಅಲ್ಲೇ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ ಪ್ರತಿಯೊಬ್ರು. ಸೊ ಅದನ್ನು ತುಂಬಾ ಮಿಸ್ ಮಾಡ್ಕೋತೀನಿ ನಾನು. ಆ್ಯಂಡ್ ನನ್ನ ಶ್ರೀರಸ್ತು ಶುಭಮಸ್ತು ಟೀಮ್ ಮುಗಿದೋಯ್ತು ಅಂತ ಹೇಳೋದಕ್ಕೆ ನಂಗೆ ಬೇಜಾರಾಗುತ್ತೆ. ಟೆಲಿಕಾಸ್ಟ್ ಮುಗ್ದಿದೆ ಅಷ್ಟೇ ಹೊರತು ನಮ್ಮೆಲ್ಲರೂ ಫನ್ ಅಲ್ಲ. ಸೊ ಇಟ್ ವಿಲ್ ಕಂಟಿನ್ಯೂ ಆನ್ ಆ್ಯಂಡ್ ಆನ್ ಆ್ಯಂಡ್ ಆನ್ ಆ್ಯಂಡ್ ಆನ್. ನಕುಲು ನನಗೋಸ್ಕರ ಯಾವಾಗಲೂ ಅವ್ರ ಅಮ್ಮನಿಗೆ ಹೇಳಿ ಒಂದು ಹುಳಿ ಮಾಡಿಸ್ಕೊಂಬರ್ತಾ ಇದ್ದ, ಸ್ಪೆಷಲ್ಲಾಗಿ ನನಗೋಸ್ಕರ ಅಂತ. ಸೊ ಅವತ್ತು ಆ ಹುಳಿ ತಂದಿದ್ದ ದಿನ ಫಸ್ಟು ಸಪ್ರೇಟಾಗಿ ನನಗೊಂದು ಬಾಕ್ಸ್ ಕೊಟ್ಬಿಡೋನು, ಮ್ಯಾಮ್ ಇದು ನಿಮಗೆ ಅಂತ. ಸೊ ಸ್ವೀಟ್ ಗೊತ್ತಾ. ಈಗ ನಮ್ಮ ಇಡೀ ಟೀಮ್ಗೆ ಗ್ಯಾಂಗ್ ಲೀಡರ್. ಇವನು ಮಾಡೋ ಜೋಕ್ಸಿಂದ ನಾವು ನಗ್ತಾ ಇದ್ವಿ, ಅದರಿಂದ ನಾವು ಡೈರೆಕ್ಟ್ ಹತ್ರ ಬೈಸ್ಕೋತಾ ಇದ್ವಿ. ಇವನು ಮಾತ್ರ ಜೋಕ್ ಮಾಡಿಬಿಟ್ಟು ತುಂಬ ಸೀರಿಯಸ್ ಆಗಿ ಇರ್ತಾ ಇದ್ದ. ಯಾರು ಅಂತ ಗೆಸ್ ಮಾಡೋಕ್ಕಾಗಲ್ಲ ಅಲ್ವಾ. ಅದು ನಮ್ಮ ಏನಂತಾರೆ ಸ್ಟ್ರಿಕ್ಟ್ ಆ್ಯಂಡ್ ಆ್ಯಕ್ಚುಲಿ ಇವನು ಮೊದಲು ತುಂಬ ಕೋಪಿಷ್ಟ ಇದ್ದ. ಇವನ್ ಕ್ಯಾರೆಕ್ಟರ್ ಅವಿ ಅಂದರೆ ಅರ್ಫತ್, ಆರ್ ಸ್ವೀಟ್ ಹಾರ್ಟ್. ಶ್ರೀರಸ್ತು ಶುಭಮಸ್ತು ಹೆಸರು ಕೇಳಿದ್ರೇ ನನಗೆ ಒಂಥರ ಖುಷಿ ಅನಿಸುತ್ತೆ. ನನ್ನ ಕರಿಯರಲ್ಲಿ ಒನ್ ಆಫ್ ದ ಬೆಸ್ಟ್ ಪ್ರಾಜೆಕ್ಟ್ ಅಂದರೆ ಶ್ರೀರಸ್ತು ಶುಭಮಸ್ತು. ಇದಕ್ಕೆ ಕಾರಣ ಮೋಸ್ಟ್ಲಿ ಸಹ ಕಲಾವಿದರು, ಅವ್ರ ಜೊತೆ ಇದ್ದಿದ್ದು ಬಾಂಡಿಂಗು, ನಾವು ಮಾಡ್ತಿದ್ದು ಫನ್ನು. ಆ 3 years ಜರ್ನಿ ಯಾವಾಗ ಎಂಡ್ ಆಯಿತೋ ಗೊತ್ತೇ ಆಗಿಲ್ಲ. ಸೊ ಲಿಟ್ರಲಿ ಐ ಹ್ಯಾವ್ ಟು ಥ್ಯಾಂಕ್ ದೆಮ್, ಎಸ್ಪೆಷಲಿ ಸೀನಿಯರ್ ಆ್ಯಕ್ಟರ್ಸ್, ಸುಧಾ ಮ್ಯಾಮ್, ವೆಂಕಟ್ ಸರ್, ಅಜಿತ್ ಸರ್. ಅವರು ಯಾವತ್ತೂ ನಮ್ಮನ್ನ ಜೂನಿಯರ್ಸ್ ಅಂತ ಟ್ರೀಟ್ ಮಾಡೇ ಇಲ್ಲ ಅವರು. ಸೊ ಆ ಈಕ್ವಾಲಿಟಿ ಇತ್ತು. ಸೆಟ್ಟಲ್ ಅಂತೂ ನಾವು ಎಷ್ಟು ಫನ್ ಮಾಡಿದ್ದೀವಿ ಅಂದರೆ ಅಷ್ಟೊಂದು ಮಜಾ ಮಾಡಿದ್ದೀವಿ. ಈ ಜರ್ನಿನ ತುಂಬಾ ಮಿಸ್ ಮಾಡ್ಕೋತೀನಿ. ಆ್ಯಂಡ್ ಮತ್ತೆ ಈ ಥರ ಪ್ರಾಜೆಕ್ಟು, ಈ ಥರ ಕೋ-ಆರ್ಟಿಸ್ಟ್ಗಳು ಸಿಗ್ತಾರೋ ಇರೋ ಗೊತ್ತಿಲ್ಲ. ಐ ಹೋಪ್ ಸಿಗಲಿ ಅಂತ. ಆ್ಯಂಡ್ ಥ್ಯಾಂಕ್ಸ್ ಟು ಎವ್ರಿ ಒನ್. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಆಡಿಯನ್ಸ್. ನೀವು ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ದೀರಾ. ಅರ್ಫತ್ ಬಗ್ಗೆ ನನಗೆ ತುಂಬ ಇಷ್ಟ ಆಗೋ ವಿಷಯ ಏನು ಅಂದರೆ, ಈಸ್ ಸೋ ಕೇರಿಂಗ್. ಟೀಮಲ್ಲಿ ಎಲ್ರ ಬಗ್ಗೆನೂ ಅವನೊಂದು ಗಮನ ಇಟ್ಟಿರ್ತಾನೆ, ಯಾರಿಗೇನು ಇಷ್ಟ, ಯಾರಿಗೇನು ಬೇಕು ಅನ್ನೋದೆಲ್ಲನೂ. ಆ್ಯಂಡ್ ಹಿಲ್ ರಿಮೈಂಡ್ ಎವ್ರಿಬಡಿ, ನಿಮ್ಗೆ ಇದು ಇಷ್ಟ ಅಲ್ವಾ, ನಾನು ಇದನ್ನು ಆರ್ಡ್ರ್ ಮಾಡ್ತೀನಿ, ಇದನ್ನು ತರಿಸ್ಕೊಡ್ತೀನಿ, ಹೀಗೆ. ಹೀಸ್ ರಿಯಲಿ ಸೋ ಕೇರಿಂಗ್ ಆ್ಯಂಡ್ ಸಚ್ ಅ ಲವ್ಲಿ ಪರ್ಸನ್. ನಮ್ಮ ಟೀಮಲ್ಲಿ ಅರ್ಚನಾ ಉಡುಪ ಅವರು ಪ್ರೊಫೆಷ್ನಲ್ ಸಿಂಗರ್ ಆದರೆ, ಇನ್ನೊಬ್ರಿದ್ದಾರೆ, ಅವರು ಬೈ ಪ್ರೊಫೆಷನ್ ಸಿಂಗರ್ ಅಲ್ಲ, ಆದರೆ ಸೆಟ್ಟಲ್ಲಿ ಯಾವಾಗಲೂ ಒಂದೇ ಹಾಡನ್ನೇ ಹಾಡಿ 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 ಎಲ್ರಿಗೂ ರೋದನೆ ಕೊಟ್ಬಿಡ್ತಾರೆ. ಅವರೇ ದೀಪಾ ಕಟ್ಟೆ ಉರ್ಫ್ ಸಂಧ್ಯಾ.
ನೋಡೋಣ. ಈ ಪ್ರಾಜೆಕ್ಟ್ ಸಿಗೋದಕ್ಕೆ ನಾನು ತುಂಬ ಅದೃಷ್ಟ ಮಾಡಿದ್ದೆ. ಆ್ಯಂಡ್ ಇದರಿಂದ ನಾನು ಪಡ್ಕೊಂಡಿರೋದೇ ಹೆಚ್ಚು, ಏನೂ ಕಳ್ಕೊಂಡಿಲ್ಲ. ಆ್ಯಂಡ್ ತುಂಬ ಫ್ರೆಂಡ್ಸ್ ಸಿಕ್ಕಿದ್ರು, ಟೆಕ್ನಿಷಿಯನ್ಸ್ ಆಗಿರಲಿ ಆ್ಯಂಡ್ ನಮ್ಮ ಆರ್ಟಿಸ್ಟ್ಗಳಾಗಿರಲಿ, ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಒಂದು ಫ್ಯಾಮಿಲಿ ಮೆಂಬರ್ಸ್ ಥರ ಟ್ರೀಟ್ ಮಾಡಿದ್ದಾರೆ. ಎಲ್ಲೋ ಒಂದೊಂದು ದಿನ ಏನೋ ಒಂದು 5 ನಿಮಿಷ ಸ್ವಲ್ಪ ಡಲ್ ಆದರೆ ಸಾಕು, ಎಲ್ಲರೂ ಬಂದು ಏನಾಯಿತು ಕ್ಯಾಮ್ರಾಮನ್ ಆಗಿರಲಿ, ನಮ್ಮ ಮ್ಯಾನೇಜರ್ ಕೃಷ್ಣ ಸರ್ ಆಗಿರಲಿ, ಡೈರೆಕ್ಟರ್ ಆಗಿರಲಿ, ಎಲ್ಲರೂ ಆರ್ಟಿಸ್ಟ್ಗಳಾಗಿರಲಿ, ಎಲ್ಲರೂ ಅಷ್ಟೇ. ನಾವು ಎಲ್ಲೂ ಡಲ್ಲಾಗಿ ಕೂರೋಕ್ಕೆ ಬಿಡ್ತಿರ್ಲಿಲ್ಲ, ಅಷ್ಟು ಚೇರಪ್ ಮಾಡ್ತಿದ್ರು. ಆ್ಯಂಡ್ ಅವ್ರಿಗೇನಾದರೆ ನಾವೆಲ್ಲರೂ ಖುಷಿಯಾಗಿರಬೇಕು, ಆ ರೀತಿ ಒಂದು ಎನ್ವಿರಾನ್ಮೆಂಟ್ ತುಂಬ ಪಾಸಿಟಿವ್ ಆಗಿತ್ತು. ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಒಂದು ಸೀರಿಯಲ್ ಟೀಮ್ ಸಿಗೋದು ತುಂಬ ಕಷ್ಟ. ಆ್ಯಂಡ್ ನಿಜವಾಗ್ಲೂ ಒಂದು ಫ್ಯಾಮಿಲಿ ಆರ್ಟಿಸ್ಟ್, ಅದರಲ್ಲೂ ನನ್ನ 2 ಶಾಟ್ ಪಾರ್ಟ್ನರ್ ಸಿರಿ ಅವರಂತೂ ನನಗೆ ರಿಯಲ್ ಲೈಫಲ್ಲೂ 2 ಶಾಟ್ ಪಾರ್ಟ್ನರೇ ಆಗಿಬಿಟ್ಟಿದ್ದಾರೆ. ಆ್ಯಂಡ್ ತುಂಬ ಕನೆಕ್ಟಿವಿಟಿ ಬೆಳೆದಿದೆ. ಆರ್ಟಿಸ್ಟ್ ಆಗಿದ್ದೀವಿ, ನಾವು ಎಮೋಷ್ನಲಿ ಎಲ್ಲರೂ ಕನೆಕ್ಟ್ ಆಗಿದ್ದೀವಿ, ಜೊತೆಲಿ ಕೂತು ಊಟ ಮಾಡ್ತಿದ್ವಿ, ಪ್ರತಿಯೊಂದು ಸೀನು ಕೂಡ ಎಂಜಾಯ್ ಮಾಡ್ಕೊಂಡು ಮಾಡ್ತಿದ್ವಿ. ಮಜಾ ಜೊತೆ ಏನಾದರೂ ಒಂದು ಎಮೋಷ್ನಲಿ ಸೀನ್ಸ್ ಇದ್ದರೆ ಅದನ್ನ ಡಿಸ್ಕಸ್ ಮಾಡಿಕೊಂಡು ಎಲ್ಲರೂ ಕೂತು, ಆಮೇಲೆ ಆ ಔಟ್ಪುಟ್ನ ನಾವು ಡಿಸ್ಕಸ್ ಮಾಡ್ತೀವಿ, ಹೇಗೆ ಬಂತು, ಇನ್ನೂ ಏನು ಇಂಪ್ರೂವ್ ಮಾಡ್ಕೋಬೋದಿತ್ತು, ಈ ರೀತಿ ಒಂದು ಗ್ರೂಪ್ ವರ್ಕ್ ನಡೀತಾ ಇತ್ತು. ಎಲ್ಲರೂ ತುಂಬ ಮಿಸ್ ಮಾಡ್ಕೊಳ್ತೀನಿ. ಐ ಹೋಪ್ ಸೊ ಮತ್ತೆ ಎಲ್ಲರೂ ಒಟ್ಟಿಗೆ ವರ್ಕ್ ಮಾಡೋ ಹಾಗೆ ಇನ್ನೊಂದು ಅವಕಾಶ ಸಿಕ್ಕಲಿ ಅಂತ. ಥ್ಯಾಂಕ್ ಯು, ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಪುಟ್ಟಿ. ಓ ಸಾರಿ ಥ್ಯಾಂಕ್ ಯು ಸಂಧ್ಯಾ. ಸಂಧ್ಯನ್ನ ಪುಟ್ಟಿ, ಸಮರ್ಥನ ಪಾಪು, ಸಿರಿನ ಪುಟ್ಟ, ಹೀಗೆ ಕರೆದು ಅದೇ ಬಾಯಿಗೆ ಬರುತ್ತೆ. ಬಟ್ ಇನಿಷಿಯಲ್ ಡೇಸಲ್ಲಿ ಎಷ್ಟು ಕನ್ಫ್ಯೂಸ್ ಆಗೋದು ಗೊತ್ತಾ, ಯಾರು ಪಾಪು, ಯಾರು ಪುಟ್ಟಿ, ಯಾರು ಪುಟ್ಟ. ಅಯ್ಯೋ ದೇವ್ರೆ, ನನ್ನ ಕತೆ ಯಾಕೆ ಕೇಳ್ತೀರ. ಈಗ ನಮ್ಮ ಪುಟ್ಟ ಇಲ್ಲ ಹಾಂ ಕರೆಕ್ಟು, ನಮ್ಮ ಪುಟ್ಟ ಏನು ಹೇಳ್ತಾರೆ ಅಂತ ಕೇಳೋಣ. ಅದೇ ರೀ ಸಿರಿ ಅಲಿಯಾಸ್ ಚಂದನ ರಾಘವೇಂದ್ರ, ಪ್ಲೀಸ್ ನೀನು ಮಾತ್ರ ಹಾಡಬೇಡ, ಓಕೆ? ನಿನ್ಗೆ ಏನು ಇಷ್ಟ ಬರುತ್ತೋ ಮಾತಾಡು, ಆದ್ರೆ ಪ್ಲೀಸ್ ಹಾಡು ಮಾತ್ರ ಹಾಡಬೇಡ. ಶ್ರೀರಸ್ತು ಶುಭಮಸ್ತು ಧಾರಾವಾಹಿನಲ್ಲೇ ಶುಭ ಅನ್ನೋದಿದೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಸೀರಿಯಲ್ ಮಾಡ್ತಾ ಇರಬೇಕಾದ್ರೆ ಬ್ಯಾಕ್ ಟು ಬ್ಯಾಕ್ 3 ಜನದ ಮದುವೆ ಆಯಿತು ಈ ಸೀರಿಯಲ್ನಲ್ಲಿ. ಒಂದು ನಂದು, ಲಾವಣ್ಯದು ಮತ್ತು ದೀಪ ಕಟ್ಟೆದು. ಇನ್ನು ಪಾತ್ರಧಾರಿಗಳ ಬಗ್ಗೆ ಹೇಳಬೇಕು ಅಂದರೆ ದತ್ತ ತಾತ. ನಾವು ಯಾವತ್ತೂ ಅವ್ರನ್ನ ತಾತ ಅಂತ ಕರೆದಿದ್ದೇ ಇಲ್ಲ. ವಿ ಯೂಸ್ ಟು ಕಾಲ್ ಹಿಮ್ ಬೇಬಿ. ಅವರೆಲ್ಲರೂ ನಮ್ಮ ಜೊತೆ ಸೇರಿಕೊಂಡು ನಮ್ಮ ಏಜ್ ಗ್ರೂಪ್ ಅವ್ರ ಥರನೇ ಇರ್ತಾಯಿದ್ರು. ಸೊ ದ್ಯಾಟ್ ಈಸ್ ಅಬೌಟ್ ಹಿಮ್. ಆ್ಯಂಡ್ ಸುಧಾಮ ಅವ್ರ ಬಗ್ಗೆ ಅಂತೂ ಹೇಳೋದೇ ಬೇಕಾಗಿಲ್ಲ. ಸ್ಟಾರ್ಟಿಂಗ್ ಅವ್ರ ಜೊತೆ ವರ್ಕ್ ಮಾಡಬೇಕಾದ್ರೆ ತುಂಬಾ ಭಯ ಆಗೋದು. ಆ್ಯಂಡ್ ನಮ್ಮದು ಪ್ರೋಮೋ ರಿಲೀಸ್ ಆದಾಗ್ಲೂ ಎವ್ರಿಬಡಿ ವಿ ಆರ್ ಸೋ ಎಕ್ಸೈಟೆಡ್ ನಮ್ಮ ಮನೆಯಲ್ಲಿ, ಅಯ್ಯೋ ಸುಧಾರಾಣಿ ಅವ್ರ ಜೊತೆ ಮಾಡ್ತಾ ಇದ್ದಾರೆ ಅಂತ. ಸೊ ಅವಾಗ ನಮಗೂ ಒಂದು ಸ್ವಲ್ಪ ಭಯ ಇತ್ತು. ಶೀಸ್ ಅ ಸೂಪರ್ ಸ್ಟಾರ್, ಹಿಂಗೆ ಬಿಹೇವ್ ಮಾಡ್ತಾರೆ, ತುಂಬ ಆಟಿಟ್ಯೂಡ್ ಇರುತ್ತೆ ಅನಿಸುತ್ತೆ, ಹಿಂಗೆ ಮಾತಾಡೋದು ಇವ್ರ ಜೊತೆ ಅನ್ನೋ ಭಯ ಎಲ್ಲ ಇತ್ತು. ಬಟ್ ಎವರ್ ಸಿನ್ಸ್ ವಿ ಸ್ಟಾರ್ಟೆಡ್ ವರ್ಕಿಂಗ್ ವಿತ್ ಹರ್, ಶಿ ಇಸ್ ಸೋ ಹಂಬಲ್, ಶಿ ಇಸ್ ಸೋ ಡೌನ್ ಟು ಅರ್ತ್. ಅಬೋವ್ ಆಲ್ ಶಿ ಈಸ್ ಅನ್ ಅಮೇಝಿಂಗ್ ಹೋಸ್ಟೆಸ್. ನಾವು ಏನೇ ಗೆಟ್ ಟುಗೆದರ್ ಅದು ಇದು ಎಲ್ಲ ಮಾಡ್ತೀವಿ ಅಂತ ಅಂದ್ರೂ ಮೋಸ್ಟ್ಲಿ ಸುಧಾಮ ಮನೆಯಲ್ಲೇ ಮಾಡೋದು. ದಟ್ ಈಸ್ ಅಬೌಟ್ ಹರ್. ವಿ ಎಂಜಾಯ್ಡ್ ವರ್ಕಿಂಗ್ ವಿತ್ ಹರ್ ಸೋ ಮಚ್. ಇನ್ನು ಮಾಧವ್ ಸರ್ಗೆ ಸಿಕ್ಕಾಬಟ್ಟೆ ಹೆಣ್ಮಕ್ಳು ಕ್ರಶ್ಗಳು, ಸಿಕ್ಕಾಬಟ್ಟೆ ಕಣ್ಣು ಬೀಳೋದು. ನಾನು ಹೋದ ಕಡೆ ಎಲ್ಲ ಕೇಳೋರು, ಅವರು ಹಿಂಗೆ ಇಷ್ಟು ಸ್ಮಾರ್ಟ್ ಆಗಿರ್ತಾರಾ, ಇಷ್ಟು ಸಾಫ್ಟ್ ಆಗಿರ್ತಾರಾ ಅಂತ ಎಲ್ಲ ಕೇಳೋರು. ಸೊ ಮಾಧವ್ ಸರ್ ಇಸ್ ಅ ಹಾರ್ಟ್ ಥ್ರಾಬ್ ಆಫ್ ಕರ್ನಾಟಕ. ಅರ್ಫತ್, ಪೂನಿ, ನಕುಲ್, ದರ್ಶಿನಿ ಇವರೆಲ್ಲ ಆ ಮನೆಯವರು. ಸೊ ಅವ್ರ ಜೊತೆ ಎಲ್ಲ ನಮ್ದೆಲ್ಲ ಯಾವಾಗಲೂ ಜೊತೆಗೆ ಶೂಟಿಂಗ್ ನಡೀತಾ ಇರಲಿಲ್ಲ. ಯಾವಾಗಲೂ ತಿಂಗಳಲ್ಲಿ 1 ಸರಿ ನಾವಿಲ್ಲಿಂದ ಅಲ್ಲಿಗೆ ಹೋಗೋದು ಆ ಥರ ಎಲ್ಲ ಇರ್ತಾ ಇತ್ತು. ಸೊ ಹೋದಾಗೆಲ್ಲ ನಮ್ಗೆ ಯಾವತ್ತೂ ಶೂಟಿಂಗ್ ಅಂತ ಅನ್ನಿಸ್ತಾನೆ ಇರಲಿಲ್ಲ. ಇಟ್ ವಾಸ್ ಮೋಸ್ಟ್ಲಿ ಲೈಕ್ ಅ ಪಿಕ್ನಿಕ್. ವಿ ಆಲ್ ಎಂಜಾಯ್ಡ್ ವರ್ಕಿಂಗ್ ಟುಗೆದರ್. ಸಖತ್ತು ತರಲೆಗಳು ನಾವು ಎಲ್ಲ ಒಟ್ಟಿಗೆ ಸೇರಿಬಿಟ್ರಂತೂ ಪಾಪ ನಮ್ಮ ಡೈರೆಕ್ಟರ್ ಗತಿ ಅದೋ ಗತಿ ಆಗ್ಬಿಡ್ತಿತ್ತು. ವಿ ಯೂಸ್ ಟು ವರ್ಕ್ ಲೈಕ್ ದ್ಯಾಟ್. ಇನ್ನು ಶಾರ್ವರಿ ಅವರು ಶಿ ಈಸ್ ಅ ಸ್ವೀಟ್ ಹಾರ್ಟ್. ಶಿ ಈಸ್ ಅನ್ ಅಬಂಡೆನ್ಸ್ ಆಫ್ ಎನರ್ಜಿ ಅಂತ ಹೇಳ್ಬೋದು. ಸೊ ಶಿ ಈಸ್ ಲೈಕ್ ದ್ಯಾಟ್. ಆ್ಯಂಡ್ ಈ ಕಡೆ ಮನೆಗೆ ಬಂದರೆ ನಮ್ಮ ಜುಗ್ಗ ಅವರು.
ಅವರು ಅಷ್ಟೇ, ಅವ್ರದ್ದೆಲ್ಲ ಲೈಫ್ ಸ್ಟೋರಿಗಳು ಹೇಳ್ಕೊಂಡು ಆಗಿನ ಕಾಲದಲ್ಲೆಲ್ಲ, ಆಗಿನ ಕಾಲ ಅಂದರೆ ನಾಟ್ ಟೂ ಲಾಂಗ್ ಅಗೋ, ಒಂದು 10 years 15 years ಮುಂಚೆ ಸೀರಿಯಲ್ ಇಂಡಸ್ಟ್ರಿ ಎಲ್ಲ ಹೇಗಿತ್ತು, ಅವ್ರು ವರ್ಕ್ ಮಾಡಿದಂಥ ಗ್ರೂಪ್ ಹೇಗಿತ್ತು, ಆ್ಯಂಡ್ ಹೌ ವಾಸ್ ದಿಸ್ ಎಕ್ಸ್ಪೀರಿಯನ್ಸ್, ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿಕೊಂಡು ಕೂತ್ಕೊಂಡು ಮಾತಾಡ್ತಾ ಇರ್ತೀವಿ. ಆ್ಯಂಡ್ ದೀಪಾ ಕಟ್ಟೆ ಇಸ್ ಮೈ ಹಾಟ್ ಫೇವ್ರೆಟ್. ಯಾಕೆ ಅಂದರೆ ಶಿ ಈಸ್ ಮೈ ಟೂ ಶಾರ್ಟ್ ಪಾರ್ಟ್ನರ್. ನನಗೆ ನನ್ನ ಗಂಡ ಇದ್ರೂ ನನ್ನ ಪಕ್ಕದಲ್ಲಿ ನಮ್ಮ ಡೈರೆಕ್ಟ್ರು ದೀಪಾ ಕಟ್ಟೆನೇ ನಿಲ್ಲಿಸ್ತಿದ್ರು. ಸೊ ಎಲ್ರಿಗೂ ಬರ್ತಾ ಡೌಟ್ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು ನಾವು ಆಡೋದು ನೋಡಿ. ಏನೋ ನಿಮ್ಮಿಬ್ರ ಮೇಲೂ ಸಿಕ್ಕಾಬಟ್ಟೆ ಡೌಟ್ ಬರ್ತಾ ಇದೆ ಅಂತ. ನಾನು ಅವರು ಗಂಡ ಹೆಂಡತಿ ಥರನೇ ಇರ್ತಿದ್ವಿ ಆಲ್ಮೋಸ್ಟ್, ಯಾಕಂದರೆ ಮ್ಯಾಕ್ಸಿಮಮ್ ಶೂಟ್ ನಮ್ಮಿಬ್ರದೇ ಆಗ್ತಾ ಇದ್ದಿದ್ದು. ಇಬ್ರು ಟೂ ಶಾರ್ಟ್ ಪಾರ್ಟ್ನರ್ ಆಗಿ ಮಾಡಿಸಿ ನಿಲ್ಲಿಸ್ಬಿಡೋರು. ಸೊ ದೀಪಾ ಕಟ್ಟೆ ಜೊತೆ I had an amazing journey with her. And ಸಮರ್ಥ ನಾನು ಯಾವುದ್ರಲ್ಲಿ ತುಂಬ ಹೋಲ್ತೀವಿ ಅಂದರೆ ನಿದ್ದೆ ಮಾಡೋದ್ರಲ್ಲಿ. ಮೇಕಪ್ ಹಾಕಿದ ತಕ್ಷಣ ನಮ್ದೇನಾದರೂ ಶಾರ್ಟ್ ಇಲ್ಲ ಅಂದರೆ ನಿದ್ದೆ ಮಾಡಿಬಿಡ್ತಿದ್ವಿ. ಚಂದನ ಎಲ್ಲಿ ಅಂತ ನೋಡಿದ್ರೆ ಶಾರ್ಟ್ ಇಲ್ಲ ಅಂದರೆ ಶಿಲ್ ಬಿ ಇನ್ ಹರ್ ರೂಮ್ ಸ್ಲೀಪಿಂಗ್. ಸಮರ್ಥು ಹಾಗೇನೆ. ಸ್ಟಾರ್ಟಿಂಗ್ ಅವ್ನು ಬಂದಾಗ ಯಾರ ಜೊತೆನೂ ಮಾತಾಡ್ತಾನೆ ಇರಲಿಲ್ಲ ದರ್ಶಿತ್. ಮೇಕಪ್ ಮುಗಿಸ್ಕೊಳ್ಳೋನು, ಶಾರ್ಟ್ ಇಲ್ಲ ಅಂದರೆ ಹೋಗಿ ಮಲ್ಕೊಳ್ಳೋನು, ಊಟಕ್ಕೆ ಬರೋನು, ಏನೂ ಮಾತಾಡ್ತಾ ಇರಲಿಲ್ಲ. ಫುಲ್ಲು ಸೈಲೆಂಟ್ ಸ್ಟುಡಿಯೋಸ್ ಹುಡುಗ. ಆಮೇಲೆ 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 ಆ ಮನೆಯವ್ರ ಜೊತೆ ಸೇರಿಕೊಂಡು ಎಷ್ಟು ತರಲೆ ಆಗ್ಬಿಟ್ಟ ಅಂದರೆ ಅಪ್ಪ ಇವನಿಷ್ಟು ಮಾತಾಡ್ತಾನ ಅಂತ ಅನ್ಸೋದು. ಸೊ ದಿಸ್ ವಾಸ್ ದ ಜರ್ನಿ ಆಫ್ ಹಿಸ್. ಸೀರಿಯಲ್ ಮುಗೀತು, ಬೇಜಾರಾಗ್ತಾ ಇದೆ ಆ್ಯಕ್ಚುಲಿ. ಏನು ಮಾಡೋಕ್ಕಾಗಲ್ಲ. ಎವ್ರಿಥಿಂಗ್ ಶುಡ್ come to an end at one point of time. And mostly I would like to thank our producer Subramanya sir. Subbu sir henge andre everybody would want to work with Subbu sir ಅನ್ನೋ ಥರ. ಅಂದರೆ ನಾನು ಬೇರೆ ಚಾನಲ್ಗಳಲ್ಲಿ ಎಲ್ಲ ವರ್ಕ್ ಮಾಡೋಕ್ಕೆ ಹೋದಾಗ ಪ್ರೊಡ್ಯೂಸರ್ ಯಾರು ಅಂತ ಕೇಳಿದಾಗ ಇವ್ರ ಹೆಸರು ಹೇಳಿದಾಗ ಓ ವಂಡರ್ಫುಲ್ ಪ್ರೊಡ್ಯೂಸರ್ ಅಂತ. ಸುಬ್ಬು ಸರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಕೃಷ್ಣಪ್ಪ ಪ್ರೊಡಕ್ಷನ್ ಮ್ಯಾನೇಜರು ಬಿಟ್ಟರೆ ಡೈರೆಕ್ಟಾಗಿ ಮಾಡಿಬಿಡ್ತಾರೆ. ಸೊ ಈ ಸೀನ್ ಆದಮೇಲೆ ಈ ಸೀನ್ ಆದಮೇಲೆ ಈ ಸೀನು ಅದೆಲ್ಲ ನೀಟಾಗಿ ಕೂತ್ಕೊಂಡು ಪ್ಲ್ಯಾನ್ ಮಾಡಿ ವಿ ಹ್ಯಾಡ್ ಅ ವಂಡರ್ಫುಲ್ ಬಾಂಡ್. ವಿ ಸ್ಟಿಲ್ ಹ್ಯಾವ್. ಸೊ ಕೃಷ್ಣ ಸರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಲಾಸ್ಟ್ಲಿ ಝೀ ಕನ್ನಡ ವಾಹಿನಿಗೆ ಈ ಒಂದು ಅದ್ಭುತವಾದಂಥ ಸೀರಿಯಲ್ನಲ್ಲಿ ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಐ ವುಡ್ ಲೈಕ್ ಟು ಥ್ಯಾಂಕ್ ದ ಹೋಲ್ ಟೀಮ್. ಹಬ್ಬ ದೇವ್ರೆ, ಬಚಾವದೆ. ಇವಳೇನಾದರೂ ಹಾಡಿದ್ರೆ ಈಗ ಅಷ್ಟೇ ನಮ್ಮೆಲ್ರ ಕತೆ. ಈಗ ಅದ್ಕೆ ಹೇಳಿದ್ದೆ ವೇದವಾಕ್ಯ, ಅದ್ಕೆ ಮಾಡೋದೇ ಸರಿ ಅಂತ ಈ ತುಳಸಿ ಪಾತ್ರಕ್ಕೆ ಯಾವಾಗಲೂ ಜಯಕಾರ ಹಾಕ್ತಾ ಇದ್ದಿದ್ದು ಮಹೇಶ್ ಅಂದ್ರೆ ಕೈಲಾಶ್ ಅವರು. ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಇತ್ತೀಚೆಗೆ ನಮ್ಮ ಶ್ರೀರಸ್ತು ಶುಭಮಸ್ತು ಧಾರಾವಾಹಿ ಯಶಸ್ವಿಯಾಗಿ 859 ಎಪಿಸೋಡ್ಗಳನ್ನು ಪೂರೈಸಿತು. ಬಹಳ ಯಶಸ್ವಿಯಾಗಿ ಅಂತಲೇ ಹೇಳಬೇಕು. ಯಾಕೆ ಅಂತಂದರೆ ಕರ್ನಾಟಕದ ಉದ್ದಗಲಕ್ಕೂ ಜನ ನಮ್ಮನ್ನು ಪ್ರೀತಿಸಿದ್ದು, ಪ್ರಾಜೆಕ್ಟನ್ನು ಎತ್ಕೊಂಡಿದ್ದ ರೀತಿ ಇದೆಯಲ್ಲ, ಅದು ಭಾಳ ಅನನ್ಯವಾಗಿತ್ತು. ರೆಸ್ಪಾನ್ಸ್ ತುಂಬ ಚೆನ್ನಾಗಿತ್ತು. ಈ ಪ್ರಾಜೆಕ್ಟ್ನಲ್ಲಿ ಒಂದು ವಿಶೇಷ ಇತ್ತು, ಅದೇನೆಂದರೆ ಸುಧಾರಾಣಿ ಮೇಡಮ್ ಅವರು ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ರು. ಅವ್ರನ್ನ ನೀವು ಹೊರಗಿಂದ ನೋಡಬೇಕಂದ್ರೆ ತುಂಬ ಸರಳವಾಗಿ ಕಾಣ್ತಾರೆ. ಅವರು ನಿರ್ವಹಿಸಿದ ಪಾತ್ರಗಳು ಮತ್ತು ಅವರು ಇರುವ ರೀತಿ ಎಲ್ಲದನ್ನು ನೋಡಿದ್ರೆ ಇವರು ಭಾಳ ಸಿಂಪಲ್ ಅಂತ ಅನ್ಸುತ್ತೆ. ಆದರೆ ಅವ್ರು ಹಾಗಲ್ಲ. ಅವರ ದೊಡ್ಡ ಇನ್ಸ್ಟಿಟ್ಯೂಟ್ ಇದ್ದ ಹಾಗೆ. ಯಾಕೆಂದರೆ ಅವರಿಂದ ಕಲಿಯೋದು ತುಂಬ ಇದೆ. ಅವರು ತುಂಬ ಮೊದಲಿನಿಂದಲೂ ಘಟಾನುಘಟಿ ನಟರ ಜೊತೆಗೆ ಕೆಲಸ ಮಾಡಿರೋದ್ರಿಂದ, ಜೊತೆಗೆ ಅವರು ಅದನ್ನು ಕಲಿತು, ಅಂದರೆ ಅವರ ಅನುಭವ, ಅನನ್ಯವಾದ ಅನುಭವ ಇದೆಯಲ್ಲ, ಅದರಿಂದ ಅವರೊಂದು ದೊಡ್ಡ ಇನ್ಸ್ಟಿಟ್ಯೂಷನ್. ಅವರಿಂದ ಕಲಿಯೋದಕ್ಕೆ ನಾನು ತುಂಬ ಪ್ರಯತ್ನ ಪಟ್ಟಿದ್ದೀನಿ. ಕಲಿಯೋಕ್ಕಾಗಲ್ಲ ನಮ್ಮ ಕೈಲಿ, ಪ್ರಯತ್ನ ಪಡ್ಬೋದು ಅಷ್ಟೇ, ಸಣ್ಣದಾಗಿ. ಏಕೆಂದರೆ ಅಷ್ಟು ವಾಸ್ಟಾದ ಅನುಭವ ಇದೆ ಅವರಿಗೆ. ಈ ಪ್ರಾಜೆಕ್ಟಿನ ಇನ್ನೊಂದು ವಿಶೇಷ ಅಂತಂದರೆ 230 ಎಪಿಸೋಡು ನಾನು ಕೋಮಾನಲ್ಲಿ ಸುಮ್ಮನೆ ಕೂತಿದ್ದೆ. 130ನೇ ಎಪಿಸೋಡ್ಗೆ ನನ್ನ ಕ್ಯಾರೆಕ್ಟ್ರು ಓಡಾಡೋದಕ್ಕೆ ಶುರು ಮಾಡಿತು. ನಿರ್ಮಾಪಕರಾದ ಸುಬ್ರಹ್ಮಣ್ಯ ಅವರು ಅದನ್ನು ನನಗೆ ಹೇಳಿದರು, ಮೊದಲಿಗೆ ಇರುತ್ತೆ, ಆಮೇಲೆ
ತುಂಬ ಅದರ ವಿರುದ್ಧವಾಗಿ ಆಕ್ಟಿವ್ ಆಗಿ ಆ ಕ್ಯಾರೆಕ್ಟರ್ ಇರುತ್ತೆ, ಪರ್ಫಾರ್ಮೆನ್ಸ್ಗೆಲ್ಲ ಸ್ಕೋಪ್ ಇರುತ್ತೆ ಅಂತ. ನಾನು ನನ್ನ ಸ್ನೇಹಿತರೆಲ್ಲ ಫೋನ್ ಮಾಡಿ ನನಗೆ ಬೈತಾ ಇದ್ರು, ಏನು ಇಂಥ ಕ್ಯಾರೆಕ್ಟರ್ ಒಪ್ಕೊಂಡಿದ್ಯಾ ಅಂತ. ನನಗೆ ಅದು ಗೊತ್ತಿದ್ರಿಂದ ನಾನು ಕಾಯ್ತಾ ಇದ್ದೆ ಕ್ಯಾರೆಕ್ಟ್ರು ಇದು ಓಡಾಡಂಗೆ ಆಗಲಿ ಅಂತ. ಅದು ಆದಮೇಲೆ ಜನ ತುಂಬ ಪ್ರೀತಿನ ತೋರಿಸಿದ್ರು, ತುಂಬ ಅಕ್ಕರೆನ ತೋರಿಸಿದ್ರು. ಮಹೇಶ ಅಂತ ಕ್ಯಾರೆಕ್ಟ್ರ್ ಬಗ್ಗೆ ನಾನು ಅದನ್ನು ಮರೆಯೋಕ್ಕಾಗಲ್ಲ. ನಾನು ದಾರಿನಲ್ಲಿ ಹೋಗ್ಬೇಕಾದ್ರೆ ನಿಲ್ಲಿಸಿ ಮಾತಾಡಿಸಿದವರು, ಎಲ್ಲೋ ಒಂದು ನಮ್ಮ ಊರಿಗೆ, ಸ್ವಂತ ಊರಿಗೆ, ನನ್ನ ತಿಟ್ಟೂರು ನಮ್ಮದು, ಅಲ್ಲಿ ಹೋದಾಗ ಜನ ಆ ಸೆಲ್ಫಿ ತಗೊಳ್ಳೋದಾಗ್ಬೋದು, ಅವರು ಪ್ರೀತಿ ತೋರಿಸೋ, ಇವನ್ನೆಲ್ಲ ಮಾತಲ್ಲಿ ಹೇಳೋಕ್ಕಾಗಲ್ಲ. ಅಷ್ಟರ ಮಟ್ಟಿಗೆ ನನಗೆ ಇಂಥ ಅವಕಾಶವನ್ನು ಕೊಟ್ಟ ಜೀ ಕನ್ನಡ ಮತ್ತು ನಿರ್ಮಾಪಕರಾದ ಸುಬ್ರಹ್ಮಣ್ಯ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಇವರ ಒಬ್ಳು ಸುಪುತ್ರಿ ಇದ್ಲಲ್ವಾ, ನಿಧಿ ಅಂದರೆ ಅನನ್ಯ, ಅವಳು ಏನು ಹೇಳ್ತಾಳೆ ಅಂತ ಕೇಳೋಣ. ಹೆಲೋ, ಎಲ್ರಿಗೂ ನಮಸ್ಕಾರ. ನಿಮ್ಗೆ ಗೊತ್ತಿರೋ ಹಾಗೆ ದಿಸ್ ಈಸ್ ನಿಧಿ ಸ್ಪೀಕಿಂಗ್. ಶ್ರೀರಸ್ತು ಶುಭಮಸ್ತು ಬಗ್ಗೆ ಒಂದೆರಡು ವರ್ಡ್ಸಲ್ಲೆಲ್ಲ ಹೇಳೋಕ್ಕೆ ಇಟ್ಸ್ ಇಂಪಾಸಿಬಲ್. ಬಟ್ ಟು ಸ್ಟಾರ್ಟ್ ವಿತ್, ಶ್ರೀರಸ್ತು ಶುಭಮಸ್ತು ನನಗೆ ಸಿಕ್ಕಿದ್ದು ಇನ್ ಅ ವೆರಿ ಕ್ರೂಷಿಯಲ್ ಟೈಮ್. ಆ್ಯಂಡ್ ಸುಧಾ ಮ್ಯಾಮ್ ಜೊತೆ ಆ್ಯಕ್ಟ್ ಮಾಡೋವಂಥ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡೋವಂಥ ಆಪರ್ಚುನಿಟಿ, ಇಟ್ಸ್ ಪ್ರೈಸ್ಲೆಸ್. ಆ್ಯಂಡ್ ಅಜಿತ್ ಸರ್ ಜೊತೆ ನಾನು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದ್ದು ಅಂದರೆ ಮುಕ್ತ ಸೀರಿಯಲಲ್ಲಿ. ಸೊ ಅದಾದ ನಂತರ ಈ ಸೀರಿಯಲಲ್ಲಿ ಪುನಃ ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ನನಗೆ ಆಪರ್ಚುನಿಟಿ ಸಿಕ್ತು. ಆ್ಯಂಡ್ ನಮ್ಮ ಟೀಮ್ ಬಗ್ಗೆ ಮಾತಾಡಬೇಕು ಅಂದರೆ ಇಟ್ ವಾಸ್ ಅ ವೆರಿ ಅನ್ಯೂಶುವಲ್ ಟೀಮ್. ಆ್ಯಂಡ್ ದ ಕಾಸ್ಟಿಂಗ್ ವಾಸ್ ಪರ್ಫೆಕ್ಟ್ ಅಂತ ಹೇಳ್ಬೋದು. ಸೊ ಓವರ್ ಆಲ್ ನನ್ನ ಎಕ್ಸ್ಪೀರಿಯನ್ಸ್, ನನ್ನ the entire feeling on the set was unimaginable and irreplaceable. So thank you so much. ನನ್ನ ಪಾತ್ರ ಚಿಕ್ಕದಾದ್ರೂ ನಾನು ಹೋದಲ್ಲೆಲ್ಲ ಹಾಯ್ ನಿಧಿ ಅಂತ ಹೇಳ್ತಾರೆ. ಸೊ ದಟ್ ಈಸ್ ಶ್ರೀರಸ್ತು ಶುಭಮಸ್ತು ಫಾರ್ ಮೀ. ಈಗ ನೆಕ್ಸ್ಟ್ ಯಾರು ನೋಡೋಣ. ಮೊದಲೆಲ್ಲ ನಾನು ನೋಡಿದಾಗೆ ಜನ ನಗೋರು, ಸರ್ ನಿಮ್ಮ ಕಾಮಿಡಿ ಚೆನ್ನಾಗಿತ್ತು ಸರ್ ಅಂತ. ಈಗ ಅಳಕ್ಕೆ ಶುರು ಮಾಡ್ತಾರೆ. ಇದಕ್ಕೆ ಕಾರಣ ಈ ಶ್ರೀರಸ್ತು ಶುಭಮಸ್ತು, ಎಸ್ಪೆಷಲಿ ಅದರ ನಿರ್ದೇಶಕ ಸುದೇಶ್. ಇವ್ರು ಹೇಗೆ ಮಾಡಿಸ್ಬಿಟ್ರು ನನ್ನ ಪಾತ್ರ ಅಂತಂದರೆ ನನ್ನ ಇಮೇಜೇ ಕೆಟ್ಟೋಗ್ಬಿಡ್ತು. ಎಲ್ಲರೂ ನನ್ನ ನೋಡ್ರಿ ಅಳಕ್ಕೆ ಶುರು ಮಾಡಿಬಿಡ್ತಾರೆ. ಸರ್ ನಮ್ಮ ತಂದೆಗೂ ಇದೇ ಥರ ಇತ್ತು ಸರ್, ಮರುವಿನ ಕಾಯಿಲೆ, ತುಂಬ ಜ್ಞಾಪಕ ಬರ್ತಾರೆ ಸರ್ ನಮ್ಮಪ್ಪ ಅಂತ ಅಳಕ್ಕೆ ಶುರು ಮಾಡಿಬಿಡ್ತಾರೆ. ಅದು ನನಗೊಂದು ಹೊಸ ಅನುಭವ. ನಾನು ಮಾಡಿದ ಪಾತ್ರಗಳು ನಾಟಕದಲ್ಲಿ ವಿಲನ್ ಮಾಡ್ತಿದ್ದೆ, ಹೇಳ್ತಾರೆ ಕಾಮಿಡಿ ಮಾಡ್ತಿದ್ದೆ. ಈ ಥರ ಒಬ್ಬ ನಟ ತನ್ನ ಪಾತ್ರವನ್ನು ಮಾಡಿದಾಗ ಜನರ ಮೇಲೆ ಇಷ್ಟೊಂದು ಪರಿಣಾಮ ಬೀರುತ್ತೆ ಅನ್ನೋದು ನನಗೆ ನಿಜವಾಗ್ಲೂ ಹೊಸ ಅನುಭವ. ನನ್ನದೊಂದು ಸೀನ್ ಇದೆ ಅದರಲ್ಲಿ. ನನ್ನ ಮಗಳ ಸೀರೆ ನಮ್ಮ ಮದುವೆ ಮಾಡಿಸಿ ಆ ಗಂಡಿನ ಮನೆ ಸುಧಾರಾಣಿ ಮನೆಗೆ ಒಪ್ಪಿಸಿ ಬರ್ತೀನಿ. ನಾನು ಮಗಳನ್ನ ಹುಡುಕ್ತಾ ಇರ್ತೀನಿ ಮನೆಯಲ್ಲೆಲ್ಲ, ಮರ್ತೋಗಿರುತ್ತೆ ಅವನಿಗೆ. ಆ ಸೀನು ನೋಡಿದವರು ಭಾಳ ಜನ ಕಣ್ಣೀರಿಡ್ತಾರೆ. ಅದನ್ನು ಹೇಳ್ತಾರೆ, ಹೌದು ಸರ್ ಅದು ಭಾಳ ಟಚಿಂಗ್ ಆಗಿದೆ ಸರ್, ಮಗಳನ್ನ ಬಂದು ಹುಡುಕ್ತೀರಾ ಸರ್ ನೀವು, ಮದುವೆ ಮಾಡಿ ಗಂಡಿನ ಮನೆಗೆ ಬಿಟ್ಟು ಬಂದಿರ್ತೀರಿ, ಅದು ತುಂಬ ಚೆನ್ನಾಗಿ ಮಾಡಿದರು ಸರ್. ಅದಕ್ಕೆಲ್ಲ ಕಾರಣ ಟೀಮ್. ನೆಕ್ಸ್ಟು ಯಾರು ಅಂತ ನೋಡೋಣ. ಆದ್ಮೇಲೆ ನಮಸ್ಕಾರ, ನಾನು ಶ್ರೀನಾಥ್ ವಸಿಷ್ಠ. ಇವತ್ತು ನಿಮ್ಮ ಮುಂದೆ ಇದ್ದೇನೆ. ಶ್ರೀರಸ್ತು ಶುಭಮಸ್ತು ಅಂದ ತಕ್ಷಣ ನೆನಪಿಗೆ ಬರೋದು ನನ್ನ ಒಂದು ವಿಶೇಷವಾದ ಪಾತ್ರ, ಬಹಳ ಅದ್ಭುತವಾದ ಪಾತ್ರ. ನನ್ನ ಕಾಸ್ಟ್ಯೂಮ್ಸ್ ಇರಬಹುದು, ನನ್ನ ಅಭಿನಯ ಇರಬಹುದು, ನನ್ನ ಬಾಡಿ ಲ್ಯಾಂಗ್ವೇಜ್ ಇರಬಹುದು, ಪಾತ್ರ ತಗೊಂಡಂತಹ ತಿರುವುಗಳಿರಬಹುದು, ಇವೆಲ್ಲವೂ ನನ್ನ ಮನಸ್ಸಿಗೆ ಒಬ್ಬ ಕಲಾವಿದನಾಗಿ ಮುದ ಕೊಟ್ಟಿದೆ. ಆದ್ಮೇಲೆ ವೆಂಕಟರಾವ್ ಜೊತೆ ಆಕ್ಟ್ ಮಾಡಿ ಬಹಳ ವರ್ಷಗಳಾಗಿತ್ತು. ಮತ್ತೆ ಈ ಧಾರಾವಾಹಿಯ ಮೂಲಕ ಇದು ಸಾಧ್ಯವಾಯಿತು. ಅದೇ ರೀತಿ ಸುಧಾರಾಣಿ ಅವರ ಜೊತೆ ಆಕ್ಟ್ ಮಾಡುವಂಥದ್ದು, ಅಜಿತ್ ತಂದೆ ಅವ್ರ ಜೊತೆ ಆಕ್ಟ್ ಮಾಡುವಂಥದ್ದು, ನಾನು ಅಜಿತ್ ಎಲ್ಲ ಒಟ್ಟಿಗೆ ರಂಗಭೂಮಿನಲ್ಲಿ ಕೆಲಸ ಮಾಡಿದ್ವಿ. ತೆರೆಯ ಮೇಲೆ ಒಟ್ಟಿಗೆ ಸ್ಕ್ರೀನ್ ಹಂಚಿಕೊಳ್ಳುವಂತಹ ಒಂದು ಸುಸಂದರ್ಭವನ್ನ ನನಗೆ ನೀಲಾ ಪ್ರೊಡಕ್ಷನ್ಸ್ ಅವರು ಮಾಡಿಕೊಟ್ರು. ಲೊಕೇಶನ್ ಒಂದು ದೂರ ಅನ್ನೋದು ಬಿಟ್ರೆ ಉಳಿದಂತೆ ವಿ ಯೂಸ್ ಟು ಎಂಜಾಯ್ ಎವ್ರಿ ಮೊಮೆಂಟ್ ಆಫ್ ದ ಶೂಟಿಂಗ್. ಪ್ರತಿನಿತ್ಯ ನಮ್ದು ಎಷ್ಟು ಸೀನ್ ಇದೆ, ನಾವು ಯಾವ ರೀತಿ ಆಕ್ಟ್ ಮಾಡಬಹುದು, ಆ ಪಾತ್ರಕ್ಕೆ ನಾನು ಯಾವ ರೀತಿ ತಯಾರಾಗಬಹುದು, ಇದನ್ನೇ ಯೋಚನೆ ಮಾಡಿಕೊಂಡು ಹೋಗಿ
ನಿರ್ದೇಶಕರು ಹೇಳಿದ ಹಾಗೆ ನಿರ್ದೇಶಕರ ಮನಸ್ಸಿನಲ್ಲಿ ಆ ಪಾತ್ರ ಯಾವ ರೀತಿ ಮೂಡಿ ಬರಬೇಕೋ ಆ ರೀತಿ ಮೂಡಿ ಬರುವ ಹಾಗೆ ನಾನು ನನ್ನ ಅಭಿನಯವನ್ನ ಮಾಡಿದ್ದೇನೆ. ಜನ ಎಲ್ಲಿ ಹೋದರೂ ಶ್ರೀರಸ್ತು ಶುಭಮಸ್ತುವಿನ ಬಗ್ಗೆ ಇವತ್ತಿಗೂ ಮಾತಾಡ್ತಾರೆ. ನಾನು ಇತ್ತೀಚೆಗಷ್ಟೇ ಅಮೆರಿಕಾಗೆ ಹೋಗಿ ಬಂದೆ. ಅಮೆರಿಕಾದಲ್ಲಿ ಎಷ್ಟು ಜನ ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯನ್ನು ನೋಡ್ತಾ ಇದ್ರು ಅಂತಂದ್ರೆ, ಯಾಕೆ ಮುಗಿಸ್ಬಿಟ್ರು, ಇನ್ನೂ ಸ್ವಲ್ಪ ದಿವಸ ಮಾಡ್ಬೋದಾಗಿತ್ತು, ಬಹಳ ಚೆನ್ನಾಗಿತ್ತು, ಕತೆ ಚೆನ್ನಾಗಿತ್ತು, ನಿಮ್ಮೆಲ್ಲರ ಅಭಿನಯ ಬಹಳ ಚೆನ್ನಾಗಿತ್ತು ಅಂತ ಹೇಳಿದ್ರು. ಒಟ್ಟಿನಲ್ಲಿ ಹೇಳಬೇಕು ಅಂತಂದ್ರೆ, ಒಟ್ಟಾರೆಯಾಗಿ ನನಗೆ ಆತ್ಮತೃಪ್ತಿ ಕೊಟ್ಟಂತಹ ಪಾತ್ರ ಶ್ರೀರಸ್ತು ಶುಭಮಸ್ತು. ನನ್ನ ಹಾಗೆ ಇದರಲ್ಲಿ ಆಕ್ಟ್ ಮಾಡಿರುವ ಎಲ್ಲ ಕಲಾವಿದರಿಗೂ ಸಂತೃಪ್ತಿ ಇರುತ್ತೆ, ಸಂತೋಷ ಇರುತ್ತೆ. ಇದು ಆಗೋದಿಕ್ಕೆ ಕಾರಣಕರ್ತರಾದವರು ಶ್ರೀಯುತ ಸುಬ್ಬೂರವರು, ನೀಲಾ ಪ್ರೊಡಕ್ಷನ್ಸ್ನ ನಿರ್ಮಾಪಕರು. ಇಷ್ಟು ಜನ ಕಲಾವಿದರು, ಇಷ್ಟು ಜನ ತಂತ್ರಜ್ಞರು ಎಲ್ಲರನ್ನ ಒಟ್ಟುಗೂಡಿಸಿ ರಥವನ್ನ ಸಲೀಸಾಗಿ ಎಳ್ಕೊಂಡು ಹೋಗೋದಕ್ಕೆ ಕಾರಣಕರ್ತರಾದವರು ಕೃಷ್ಣ ನಿರ್ಮಾಣ ನಿರ್ವಾಹಕರು. ಅವರು ಕೂಡ ಇಡೀ ಕಲಾವಿದರ ತಂತ್ರಜ್ಞರ ಸಮೂಹದ ಪರವಾಗಿ ನಾನು ಧನ್ಯವಾದಗಳನ್ನ ಈ ಮೂಲಕ ಸಮರ್ಪಿಸ್ತೇನೆ. ಅಂದ್ರೆ ಶೂಟಿಂಗ್ ಮಾಡೋ ಟೈಮಲ್ಲಿ ಹಿಂದ್ಗಡೆ ನನ್ನ ಬೈಕೋತಾ ಇದ್ರಲ್ಲ, ನಮ್ಮ ಪ್ರಾಜೆಕ್ಟ್ ಅಂತೂ ಹೇಳಿ ಮಾಡಿಸಿದಂತ ಡೈರೆಕ್ಟರ್ ನಾನು ನೀವು ಪೇರ್ ಆಗಿ ಕೆಲಸ ಮಾಡಿದ್ವಿ, ನೀವು ನನ್ನ ಯಜಮಾನ್ರಾಗಿದ್ರಿ, ನಾನು ನಿಮ್ಮನ್ನ ಸುಪಾರಿ ಕೊಟ್ಟು ಸಾಯಿಸ್ಬಿಟ್ಟಿದ್ದೆ. ಈ ಕಮೆಂಟ್ಸ್ ಅಲ್ಲೆಲ್ಲ ಫಸ್ಟ್ ಕಮೆಂಟ್ ಯಾವುದು? ಡೈರೆಕ್ಟ್ರು ಮೆಜೆಸ್ಟಿಕ್ ಅಲ್ಲಿ ಎಲಾಸ್ಟಿಕ್ ಕಿತ್ತೋಗಿರೋ ಅಂಡರ್ವೇರ್ ಮಾರ್ತಾ ಇದ್ದ ಅನ್ಸುತ್ತೆ, ಡೈರೆಕ್ಟ್ ಮಾಡಕ್ ಬಂದಿದ್ದಾರೆ.